ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೆಯದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ, ವಿನ್ನರ್ ಯಾರಾಗಬೇಕು, ರನ್ನರ್ ಯಾರಾಗಬೇಕು ಅಂತ ಮರೆಯದೆ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಅನ್ನ ಬರೀರಿ. ನೋಡೋಣ ಯಾರ್ದು ಜಾಸ್ತಿ ಕಮೆಂಟು, ಲೈಕು, ಸಬ್ಸ್ಕ್ರೈಬ್ ಬರುತ್ತೆ ಅಂತ ಎಂಡ್ ಆಫ್ ದಿ ಡೇ ಗೊತ್ತಾಗುತ್ತೆ. ಈಗ ಅಟ್ ಪ್ರೆಸೆಂಟ್ ನೋಡ್ತಾ ಇದ್ರೆ ಸಖತ್ತಾಗಿ ಹ್ಯೂಜ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಎಕ್ಸ್ಪೆಕ್ಟು ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ರೇಂಜಲ್ಲಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 6 ಜನ ಇದ್ದಾರೆ ಗುರು. ಟಾಪ್ 6: ಗಿಲ್ಲಿ, ಕಾವ್ಯ, ರಕ್ಷಿತಾ, ಅಶ್ವಿನಿ, ರಘು ಅಣ್ಣ, ಧನುಷ್. ಇವರೆಲ್ಲರಿಗೂ ಕೂಡ ಹ್ಯೂಜ್ ಆಗಿ ವೋಟಿಂಗ್ ಅನ್ನೋದು ಬರ್ತಾ ಇದೆ. ಬಟ್ ಈ ವಿನ್ನರು ರನ್ನರು ಅನ್ನೋದು ವೋಟಿಂಗ್ ಪ್ರಕಾರ ಮಾಡ್ತಾರ, ಇಲ್ಲ ಅಂತಂದ್ರೆ ಬೇಸ್ಡ್ ಆನ್ ಅವರು ಕೆಲವೊಂದು ಕ್ರೈಟೀರಿಯಾಸ್ ಇರುತ್ತೆ, ಆ ಕ್ರೈಟೀರಿಯಾಸ್ ಮೇಲೆ ಹೋಗ್ತಾರ. ನನಗೇನು ಅನ್ಸುತ್ತೆ ಅಂದ್ರೆ ಕ್ಲಿಯರ್ ಕಟ್ ಆಗಿ ವಿನ್ನರ್ ಅನ್ನೋದು ಡಿಸೈಡು, ಬಟ್ ರನ್ನರ್ಗೆ ಏನಾದರೂ ಮಾಡ್ಬೋದಾ ಅಂತ ನನಗೆ ಅನಿಸ್ತಾ ಇದೆ. ನನ್ನ ಒಪಿನಿಯನ್ ಏನಿದೆ, ನನಗೆ ಇರ್ತಕ್ಕಂಥ ನನಗಿರ್ತಕ್ಕಂಥ ಒಪಿನಿಯನ್ ಏನಿದೆ, ಮಾಹಿತಿ ಏನು, ಅದನ್ನು ಇನ್ನೊಂದು ವಿಡಿಯೋ ನಾನು ವಿನ್ನರ್ ಯಾರು ರನ್ನರ್ ಯಾರು ಅಂತ ಏನಾಗ್ಬೋದು, ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ ಬರ್ಬೋದು ಅಂತ ನಾನೊಂದು ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಈಗ ವೋಟಿಂಗ್ ಪ್ರಕಾರ ಬರೋದಾದ್ರೆ ಕೆಳಗಡೆ 6th ಪ್ಲೇಸ್, ನಾನು ಬಾಟಮ್ ಅಂತ ತಗೊಳ್ಳಲ್ಲ, ಟಾಪ್ ಅಂತ ತಗೊಳ್ಳಲ್ಲ, ಒಂದು ಕಡೆಯಿಂದ ಹೋಗ್ತೀನಿ. 6th ಪ್ಲೇಸ್ ಅಂತ ಬಂದಾಗ ಧನುಷ್ ಅವರು ಇದ್ದಾರೆ. ಧನುಷ್ ಅವ್ರಿಗೆ ತುಂಬಾ ಕಡಿಮೆ ವೋಟ್ ಬರ್ತಾ ಇದೆ ಗುರು. ಕೇವಲ 4% ಅಷ್ಟೇ ಫುಲ್ ವೋಟಿಂಗ್ ಅನ್ನೋದು ಧನುಷ್ಗೆ ಕ್ಲಿಯರ್ ಕಟ್ ಆಗಿ ನಿಲ್ಲಾಗಿದೆ. 4% ಅಷ್ಟೇ ಬರ್ತಾ ಇದೆ. 5th ಪ್ಲೇಸ್ ಅಲ್ಲಿ ರಘು ಅಣ್ಣ ಇದ್ದಾರೆ. ರಘು ಅಣ್ಣಗೆ ಒಂದು 5% ವೋಟ್ ಬರ್ತಾ ಇದೆ. ಧನುಷ್ಗಿಂತ 1% ಜಾಸ್ತಿನೇ ಬರ್ತಾ ಇದೆ. ರಘು ಅಣ್ಣಗೆ 5% ಬರ್ತಾ ಇದೆ. ರಘು ಅಣ್ಣ ಮೇಲೆ ಅಂದ್ರೆ 4th ಪ್ಲೇಸ್ ಅಲ್ಲಿ ಕಾವ್ಯ ಅವರು ಇದ್ದಾರೆ. ಕಾವ್ಯ ಅವರಿಗೆ 9% ಆಫ್ ವೋಟಿಂಗ್ ಅನ್ನೋದು ಬರ್ತಾ ಇದೆ. ತುಂಬಾ ಹ್ಯೂಜ್ ಅಂತ ಹೇಳ್ಬೋದು. 9% ವೋಟು ಅಂತಂದ್ರೆ ತುಂಬಾ ಸಖತ್ತಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಟಾಪ್ ಅಂತ ಬಂದಾಗ ಆಸ್ ಯೂಶುವಲ್, ಆಸ್ ಎಕ್ಸ್ಪೆಕ್ಟೆಡ್ ಅಲ್ಲ, ಫಸ್ಟ್ ಟೈಮ್ ಗುರು ಅರ್ಧ ಸೆಂಚುರಿ ಅಂದ್ರೆ ಹಾಫ್ ಸೆಂಚುರಿಯನ್ನ ಕ್ರಾಸ್ ಮಾಡಿದ್ದಾರೆ ಗಿಲ್ಲಿ. 51% ವೋಟಿಂಗ್ ಅನ್ನೋದು ಗಿಲ್ಲಿಗೆ ತುಂಬಾ ಬ್ಲಾಕ್ ಬಸ್ಟರ್ ವೋಟಿಂಗ್ ಅಂತ ಹೇಳ್ಬೋದು. ಸಖತ್ತಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 51% ಅಂತಂದ್ರೆ ಕ್ಲಿಯರ್ ಕಟ್ ಇಲ್ಲೇ ಗೊತ್ತಾಗ್ತಾ ಇದೆ ವಿನ್ನರು ಅಂತ. ನೋಡೋಣ ಏನ್ ಮಾಡ್ತಾರೆ ಏನು ಅಂತ. ನೆಕ್ಸ್ಟ್ 2nd ಪ್ಲೇಸ್ ಅಂತ ಬಂದಾಗ ಟಗರುಪುಟ್ಟಿ ರಕ್ಷಿತಾ ಇದ್ದಾರೆ. ರಕ್ಷಿತಾ ಅವ್ರಿಗೆ ಸಖತ್ತಾಗಿ ಹ್ಯೂಜ್ ಆಗಿ ವೋಟಿಂಗ್ ಬರ್ತಾ ಇದೆ. 21% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 21% ಅಂತಂದ್ರೆ ಹ್ಯೂಜ್ ಆಗುರು. ಯಾಕಂತಂದ್ರೆ 4-5% ಬರ್ತಾ ಇರೋ ಜಾಗದಲ್ಲಿ 21% ಅಂತಂದ್ರೆ ಸಖತ್ತಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 3rd ಪ್ಲೇಸ್ ಅಂತ ಬಂದಾಗ ಅಶ್ವಿನಿ ಗೌಡ ಅವರು ಇದ್ದಾರೆ. ಅಶ್ವಿನಿ ಗೌಡ ಅವರಿಗೆ 10% ವೋಟ್ ಅನ್ನೋದು ಬೀಳ್ತಾ ಇದೆ. ಕಾವ್ಯ ಮತ್ತು ಅಶ್ವಿನಿಗೆ 1% ಡಿಫ್ರೆನ್ಸ್ ಇರೋದು. ಬೇಕಾದ್ರೆ ಮೇಲೆ ಹೋಗ್ಬೋದು, ಕೆಳಗಡೆ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಇನ್ನು 2 days ವೋಟಿಂಗ್ ಅನ್ನೋದು ಟೈಮ್ ಇದೆ. ನಿಮ್ಮ ಫೇವ್ರೇಟ್ಗೆ ನೀವು ವೋಟ್ ಹಾಕೊಳ್ಳಿ, ನಿಮ್ಮ ಫೇವ್ರೇಟ್ ಅನ್ನ ನೀವು ವಿನ್ ಮಾಡ್ಕೊಳ್ಳಿ. ಆಮೇಲೆ ಇದು ಅನ್ಫೈರ್ ಅಂತಂದ್ರೆ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಅದ್ರ ಜೊತೆಗೆ ವೋಟಿಂಗ್ ಅನ್ನೋದನ್ನ ಡಿವೈಡ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಫೇವ್ರೇಟ್ ಯಾರಿದ್ದಾರೆ ಕ್ಲಿಯರ್ ಕಟ್ ಆಗಿ ಅವ್ರಿಗೆ ವೋಟನ್ನು ಹಾಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.